ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯಿಂದ ನಿಮಗೆ ಉತ್ತರ ಸಿಗುತ್ತಾ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಸೆಲೆಬ್ರೇಷನ್, ಹಾಗೆ ಬಿಯಾಂಡ್ ಇಲ್ಯೂಷನ್, ಇಲ್ಲೊಂದು ಲೆಟ್ಟಿಂಗ್ ಗೋ ಬರ್ತಾ ಇದೆ. ನೀವೇನೇ ಹೇಳಿದ್ರೂ ಕೇಳುವಂಥ ಮನಸ್ಸಿಲ್ಲ ಅವ್ರಿಗೆ. ನಿಮ್ಮನ್ನು ಭೇಟಿಯಾದಾಗ ಸಂತೋಷದಿಂದ ಮಾತಾಡೋದಿದೆ, ಅಲ್ಲಿ ಒಳ್ಳೆ ಕಾನ್ವರ್ಸೇಷನ್ ಇರುತ್ತೆ. ಆದರೆ ಈ ವ್ಯಕ್ತಿ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರೂ ಮನಸ್ಸು ಬಿಚ್ಚಿ ಮಾತಾಡಲ್ಲ. ಕೆಲವು ಸರಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ, ಹಾಗನ್ಸುತ್ತೆ ನಿಮಗೆ. ಇಲ್ಲಿ ಇನ್ನೇನಿದೆ ನೋಡೋಣ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ. ಇಲ್ಲೊಂದು ಸ್ಟ್ಯಾಂಡ್ ಯುವರ್ ಗ್ರೌಂಡ್, ಫೈಂಡ್ ದಿ ಸೆಂಟರ್. ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ. ಆದಷ್ಟು ಅವ್ರ ಮನಸ್ಸನ್ನು ಓದೋ ಪ್ರಯತ್ನ ನೀವು ಮಾಡ್ತೀರಾ, ಆದರೂ ಏನೂ ಪ್ರಯೋಜನ ಆಗಿಲ್ಲ ಅನ್ನೋದಿದೆ ಇಲ್ಲಿ. ಯಾರ್ದೋ ಕಂಟ್ರೋಲಿಂಗ್ ಎನರ್ಜಿ ಇದೆ, ಆದ್ರೂ ಇವ್ರಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇವರೊಂದು ಕಾನ್ಫಿಡೆಂಟ್ ಆಗಿರುವಂಥ ವ್ಯಕ್ತಿ. ಯಾವುದಾದ್ರೂ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಹಿಂದೆ ಮುಂದೆ ಯೋಚನೆ ಮಾಡುವಂಥವ್ರು, ಪ್ರಾಕ್ಟಿಕಲ್ ಆಗಿದ್ದಾರೆ. ನಿಮ್ಮ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅವರ ಇನ್ನರ್ ಫೀಲಿಂಗ್ಸ್ ನೋಡಿದಾಗ ಅಲ್ಲಿ ಸೈಲೆನ್ಸ್ ಇದೆ. ಅವ್ರ ಫೀಲಿಂಗ್ಸ್ನ ಹೆಚ್ಚು ಏನೂ ಹೇಳ್ಕೊಳ್ಳಲ್ಲ. ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ತೋರಿಸ್ಕೋತಾರೆ, ಅದು ನಿಮಗೂ ಗೊತ್ತಿದೆ. ಆದರೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ಮುಂದೇನು ಅನ್ನೋ ಪ್ರಶ್ನೆ ನಿಮಗೂ ಇದೆ. ಅದ್ರ ಬಗ್ಗೆ ನೀವು ಕೇಳಿದಾಗ ಅಲ್ಲಿ ಸೈಲೆನ್ಸೇ ಉತ್ತರ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ. ನೀವು ಅಂದಾಗ ಅಲ್ಲಿ ಸಂತೋಷ ಇದೆ. ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾರೆ, ಅದೆಲ್ಲ ನಿಮಗೂ ಗೊತ್ತಿದೆ. ಆದರೆ ಯಾವುದೇ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಕ್ಲಾರಿಟಿ ಕೊಡ್ತಾ ಇಲ್ಲ. ನಿಮಗೆ ಇಲ್ಲಿ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ಯಾವತ್ತಾದರೂ ನನ್ನನ್ನು ಬಿಟ್ಟು ಹೋದರೆ ಅನ್ನೋ ನೆನಪು ನಿಮಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಯಾಕೆ ಅವರು ನಿಮಗೇನು ಹೇಳ್ತಾ ಇಲ್ಲ, ಏನಿದೆ ಇಲ್ಲಿ? ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇದೆಲ್ಲ ನಿಮಗೇನು ಹೇಳುತ್ತೆ? ಇಲ್ಲಿ ಒಳ್ಳೆ ಪ್ರೀತಿ ಭಾವನೆ ಇದೆ. ಆಗಾಗ ನೀವು ಭೇಟಿ ಮಾಡ್ತೀರಾ, ಅಲ್ಲಿ ಸಂತೋಷ ಇದ್ರೂ ಯಾಕೋ ನಿಮಗೆ ಅವರು ಏನೂ ಹೇಳ್ತಾ ಇಲ್ವಲ್ಲ. ಮುಂದೇನು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇದೆ. ಆದರೆ ಅವ್ರ ಮನಸ್ಸಲ್ಲಿ ಏನಿದೆ, ಅವರೇನು ಯೋಚನೆ ಮಾಡ್ತಾ ಇದ್ದಾರೆ? ವ್ಯಕ್ತಿಯೊಂದು ಪ್ರಾಕ್ಟಿಕಲ್ ಆಗಿರೋರು ಅಂತ ಆಗಲೇ ಹೇಳಿದೆ. ಅವ್ರ ಯೋಚನೆಯಲ್ಲಿ ಅವ್ರ ಕೆರಿಯರ್ ಅಥವಾ ಅವ್ರ ಬಿಸ್ನೆಸ್ ಆಗಿರಬಹುದು, ಅವ್ರ ಪ್ರಪಂಚ ಅದರಲ್ಲೇ ಇರುತ್ತೆ. ಇಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿದ್ದೀರಾ. ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ಫೈನಾನ್ಷಿಯಲ್ ಹೆಲ್ಪ್ ಇದೆ. ಇಮೋಷ್ನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ರೂ ಯಾವುದೇ ಫೀಲಿಂಗ್ಸ್ ಹೇಳ್ಕೊಳ್ಳಲ್ಲ, ಏನೂ ತೋರಿಸ್ಕೊಳ್ಳಲ್ಲ. ಕೊನೆ ತನಕ ನಿಮ್ಮ ಜೊತೆ ಇರ್ತೀನಿ ಹಾಗೆ ನಿಮ್ಮ ಜೊತೆ ಹೇಳಿದ್ರೂ ಆ್ಯಕ್ಷನ್ಸಲ್ಲಿ ಏನೂ ಕಾಣ್ತಾ ಇಲ್ಲ. ನಿಮ್ಮ ಬಗ್ಗೆ ಅಂಥ ಸೀರಿಯಸ್ನೆಸ್ ಇಲ್ಲ ಹಾಗೆ ನಿಮಗನ್ನಿಸ್ತಾ ಇದೆ. ಆದರೆ ಇವರೊಂದು ಮೆಚ್ಯೂರ್ಡ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಜೀವನ ತುಂಬ ನೋಡಿರುವಂಥ ವ್ಯಕ್ತಿ. ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆದಿದೆ, ಸದ್ಯಕ್ಕೆ ನಡ್ಕೊಂಡು ಹೋಗ್ತಾ ಇದೆ. ಮದುವೆ, ಕಮಿಟ್ಮೆಂಟ್, ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಈಗಲೇ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಹಾಗೂ ನಿಮ್ಗೆ ಹೇಳಿರೋದಿದೆ. ಅವರು ಆ ವಿಷಯ ಬಂದಾಗ ಎಷ್ಟೋ ದಿನ ನಿಮ್ಮ ಜೊತೆ ಸೈಲೆಂಟ್ ಆಗಿರೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. 6 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಹಾಗೆ ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇಲ್ಲೇನಿದೆ? ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ. ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ವ್ಯಕ್ತಿ. ಒಳ್ಳೆ ಜಾಬ್ ಇದ್ರೂ ಲೈಫಲ್ಲಿ ಇನ್ನೂ ಸೆಟ್ಲ್ ಆಗಿಲ್ಲ. ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇದೆ, ಅದು ಈ ವ್ಯಕ್ತಿ ಜೊತೆ. ಆದರೆ ಇವರಿಂದ ನಿಮಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ. ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ. ನೀವೊಂದು ಸೌಮ್ಯ ಸ್ವಭಾವದ ವ್ಯಕ್ತಿ ಹಾಗನ್ಸುತ್ತೆ. ಈ ಒಂದು ಸಿಚುವೇಷನಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ
ಹಾಗನ್ನಿಸ್ತಾ ಇದೆ. ಎಷ್ಟೋ ದೇವರುಗಳನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ, ಆದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ಪ್ರತಿ ಸರಿ ಭೇಟಿಯಾದಾಗಲೆಲ್ಲ ಅವರಿಂದ ಏನಾದರೂ ಉತ್ತರ ಸಿಗಬಹುದಾ ಹಾಗೆ ನೀವು ಯೋಚನೆ ಮಾಡೋದಿದೆ. ಈ ಪೋಸ್ಟ್ಪೋನ್ಮೆಂಟ್ ಯಾವಾಗ ಕೊನೆಗೊಳ್ಳುತ್ತೆ ಹಾಗೆ ನಿಮ್ಮ ಯೋಚನೆ ಆಗಿದೆ. ಕೆಲವರಿಗೆ ಮದುವೆ ಆಗಿರಬಹುದು, ಇನ್ನು ಕೆಲವರಿಗೆ ಮನೆಯಿಂದ ಗ್ರೀನ್ ಸಿಗ್ನಲ್ ಇಲ್ಲ ಅನ್ನೋದಿದೆ. ಏನೋ ಇಶ್ಯೂಸ್ ಇದೆ, ಅದರಿಂದನೇ ಇದು ಕಾಂಪ್ಲಿಕೇಟೆಡ್ ಆಗಿದೆ. ನೀವು ಕಾಯ್ತಾ ಇದ್ದೀರಾ. ಎಷ್ಟೋ ಸರಿ ನಿಮಗೆ ಮೂವ್ ಆನ್ ಆಗಬೇಕು ಅಂತ ಅನಿಸುತ್ತೆ, ಮನಸ್ಸು ಒಪ್ಪಬೇಕಲ್ವಾ. ಆ ವ್ಯಕ್ತಿನ ರೀಪ್ಲೇಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಹೀಗೆ ದಿನಗಳು ಕಳೀತಾ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ಇದಕ್ಕೆ ಇಲ್ಲಿಂದ ನಿಮ್ಗೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ವಿ ಆರ್ ದಿ ವರ್ಲ್ಡ್ ಬರ್ತಾ ಇದೆ. ಪಾಸ್ಟ್ ಲೈಫ್ಸ್, ಮತ್ತೊಂದು ಅವೇರ್ನೆಸ್, ಹಾಗೆ ಏನೋ ಚೇಂಜ್ ಬರೋದಿದೆ ನಿಮ್ಮ ಲೈಫಲ್ಲಿ. ಇಲ್ಲೊಂದು ಎಕ್ಸ್ಪೀರಿಯನ್ಸಿಂಗ್, ಕಂಟ್ರೋಲಿಂಗ್ ಎನರ್ಜಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಅನ್ನೋದಿದೆ. ಅವ್ರದ್ದೇ ಆದ ಪ್ರಪಂಚ ಇದೆ, ಯಾವುದೋ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಇಲ್ಲಿ ಬ್ಲಾಕೇಜಸ್ ಇದೆ. ನೀವು ಅವ್ರ ಮನಸ್ಸಲ್ಲಿ ಇದ್ರೂ ಯಾಕೋ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅವರ ಫೀಲಿಂಗ್ಸ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದ್ರೂ ಯಾಕೋ ಆ್ಯಕ್ಷನ್ ತೊಗೊಳಕ್ಕಾಗ್ತಾ ಇಲ್ಲ, ಏನೂ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ. ನಿಮಗೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋದಿದೆ. ಮನೆಯಿಂದ ಫೋರ್ಸ್ ಇದೆ ಅಂತ ಅನ್ನಿಸ್ತಾ ಇದೆ, ಆತಂಕ ಇದೆ, ಆ್ಯಂಗ್ಸೈಟಿ ಇದೆ. ನಿಮಗೆ ದಿನ ಕಳೆದ ಹಾಗೆ ಇಲ್ಲೇನೋ ಚೇಂಜಸ್ ಬರೋದಿದೆ. ಅದಕ್ಕೋಸ್ಕರ ಸ್ವಲ್ಪ ದಿನ ನೀವು ಕಾಯಬೇಕಾಗತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಕಾಯಿ ಹಣ್ಣಾಗೋಕ್ಕೆ ಸಮಯ ಬೇಕಲ್ವಾ. ದಿನ ಕಳೆದ ಹಾಗೆ ಈ ಅಕ್ಸೆಪ್ಟೆನ್ಸ್ ಇಶ್ಯೂ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳಿದೆ ನೋಡೋಣ. ಮುಂದೆ ಏನಾದ್ರೂ ಪಾಸಿಟಿವಿಟಿ ಬರಬಹುದಾ? ಇಲ್ಲೊಂದು ಗ್ರೌಂಡ್ ಯುವರ್ ಸೆಲ್ಫ್ ಬರ್ತಾ ಇದೆ, ಸ್ಟ್ರೆಂತ್ ಬರ್ತಾ ಇದೆ, ಮೆಮ್ರೀಸ್ ಬರ್ತಾ ಇದೆ, ಲಿಸನ್, ಹಾಗೆ ಬಿಲೀವ್. ಇಲ್ಲಿ ಸಪೋರ್ಟ್, ಮುಂದೆ ಅವರ ಸಪೋರ್ಟ್ ನಿಮಗಿರುತ್ತೆ ಹಾಗನ್ನಿಸುತ್ತೆ. ನೀವು ಅವರಿಂದ ಕ್ಲಾರಿಟಿ ನಿರೀಕ್ಷೆ ಮಾಡ್ತಾ ಇದ್ದೀರಾ. ನಿಮಗೆ ಅವ್ರ ಸಪೋರ್ಟ್ ಸಿಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸ್ವಲ್ಪ ದಿನ ನಿಮ್ಮನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ಮೆಮರೀಸ್ ಇದೆ. ಆ ಏಂಜಲ್ಸಲ್ಲಿ ನೀವು ನಂಬಿಕೆ ಇಡಬೇಕಾಗತ್ತೆ. ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡ್ಕೊಳ್ಳಿ. ಆ ಸಮಯ ಬಂದಾಗ ಇದೆಲ್ಲ ಸರಿಯಾಗುತ್ತೆ. ಅವ್ರಿಗೆ ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ, ಕೇರಿಂಗ್ ಭಾವನೆ ಇದೆ. ನಿಮ್ಗೆ ಅವ್ರು ಎಷ್ಟೋ ಸರಿ ಹೇಳಿರ್ಬೋದು, ಕೊನೆ ತನಕ ನಾನು ನಿಮ್ಮ ಜೊತೆ ಇರ್ತೀನಿ, ಹಾಗೆ ನಿಮಗೆ ಪ್ರಾಮಿಸ್ ಮಾಡಿರಲೂಬಹುದು. ಹಾಗೆ ಅವ್ರ ಸಪೋರ್ಟ್ ನಿಮಗಿರುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.